Hi everyone, welcome to Learn Easily channel. 8th Standard English SA1 Summative Assessment 1 2024-25 40 marks question paper with key answer. ಇಲ್ಲಿ 8ನೇ ತರಗತಿ ಇಂಗ್ಲಿಷ್ ವಿಷಯದ 40 ಅಂಕದ ಪ್ರಶ್ನೆ ಪತ್ರಿಕೆ SA1 ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ ಈ ವಿಡಿಯೋದಲ್ಲಿ. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಾ. ಈ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ಸಹ ಈ PDF-ನಲ್ಲಿ ನೀಡಲಾಗಿರುತ್ತೆ. ಇಲ್ಲಿ ಮೊದಲನೇ ಮೇನ್ ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಮೊದಲನೇದು ಆರ್ಟಿಕಲ್ಸನ್ನು ಬರೆಯೋದಕ್ಕೆ ಡ್ಯಾಶ್ ಸರನ್ ರೈಸಸ್ ಇನ್ ದ ಡ್ಯಾಶ್ ಈಸ್ಟ್ ಅಂತ ಡ್ಯಾಶ್ ಅಂತ ಕೊಟ್ಟಿದೆ. ಇಲ್ಲಿ ಆರ್ಟಿಕಲ್ ತುಂಬಬೇಕಾಗುತ್ತೆ ದ ಸನ್, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನಂತರ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್. ವುಡ್ ಯು ಪ್ಲೀಸ್ ಗಿವ್ ಮಿ ಎ ಪೆನ್? It is requesting. ನಂತರ do as directed ಇದೆ. Combine the word in column A with column B ಇದೆ. ಇದು collocative wordಗೆ ಬರುತ್ತೆ. time table. Fill in the blanks with appropriate prefix ಇದೆ. The school dash opens on June 1, reopens. 5th questionಗೆ ಬಂದಾಗ antonyms means ವಿರುದ್ಧ ಪದ ಬರೆಯೋದು. Danny is strong but her sister is weak. ನಂತರ fill in the blanks choosing the appropriate words from the words given in the bracket. Last dash week I went to shop to buy a treasures ಅಂತ ಇದೆ. ಲಾಸ್ಟ್ ವೀಕ್ ಅಂದಾಗ WEEK ವೀಕ್ ಅನ್ನು ಬರೀಬೇಕು. ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಅಶೋಕ ವಾಸ್ ಎ ರಿಚ್ ಕಿಂಗ್. ಅಶೋಕ ಇದು ನೌನ್ ಬರೀಬೇಕಾಗುತ್ತೆ. ಚೂಸ್ ದಿ ಒನ್ ವರ್ಡ್ ಸಿಲೆಬಲ್ ಆರ್ ಚೂಸ್ ಒನ್ ಸಿಲೆಬಲ್ ವರ್ಡ್ ಅಂತ ಇದೆ. ರೂಮ್ ಇಸ್ ದಿ ಒನ್ ಸಿಲೆಬಲ್ ವರ್ಡ್. ನಂತರ ಥರ್ಡ್ ಮೇನ್ ಕ್ವಶನ್ ಆನ್ಸರ್ಸ್ ಎಲ್ಲವೂ ಸಹ 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ವಾಟ್ ಕೈಂಡ್ ಆಫ್ ವರ್ಕ್ ಡೂ ದ ಬಾಯ್ಸ್ ಪ್ರಾಕ್ಟೀಸ್ ಇನ್ ದ ಆಫ್ಟರ್ನೂನ್? ಹೂ ವರ್ ರಾಮನ್ಸ್ ಪೇರೆಂಟ್ಸ್? ವೈ ಡಸ್ ದ ಬೀ ಸಿಟ್ ಆನ್ ದ ಫ್ಲವರ್? ವೈ ವಾಸ್ ದ ಮಾರ್ನಿಂಗ್ ವಾಕ್ ಪ್ಲೆಸೆಂಟ್ ಟು ಮಿಸ್ಟರ್ ಹೇಲ್ ಎಂಡ್ರಿಕ್ಸ್? Why was Kaushika very angry with the bird? Where was Oliver Twist born? Which event caused the crash? What does the poet remind us in the poem No Men Are Foreign? What does the mother tell child? ಇಲ್ಲಿ ಮೊದಲನೇದು ಎ ಡೇ ಇನ್ ದ ಆಶ್ರಮ್, ಎರಡನೇದು ಸರ್ ಸಿ ವಿ ರಾಮನ್, ಲಿಟಲ್ ಬಿಸಿ ಬಿ, ನಂತರ ಜಮೈಕನ್ ಫ್ರಾಗ್ಮೆಂಟ್, ನಂತರ ಧರ್ಮವ್ಯಾಧ, ಎ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್, ಮತ್ತು ಅರ್ತ್ ಕ್ವೇಕ್, ಅದಾದ ನಂತರ ನೋ ಮೆನ್ ಆರ್ ಫಾರಿನ್. ಇನ್ನು ಲಾಸ್ಟ್ ಪ್ರಶ್ನೆ ಬಂದಾಗ ಫಾರ್ ಎ 5 year old ಪದ್ಯದ ಪ್ರಶ್ನೆ ಆಗಿರುತ್ತೆ. ನಂತರ 5ನೇ ಮೇನ್ ಬಂದು ಪ್ರೊಫೈಲ್ ರೇಟಿಂಗನ್ನು ನೀಡಲಾಗಿದೆ. ನಂತರ 6ನೇ ಮೇನಲ್ಲಿ ಬಂದಾಗ ಪಿಕ್ಚರ್ ಡಿಸ್ಕ್ರಿಪ್ಷನ್, ಈ ಒಂದು ಆಕ್ಟಿವಿಟಿ. ನಂತರ ಕೋಟ್ ಫ್ರಮ್ ಮೆಮೊರಿ, ಬ್ಯೂಟಿ ಪೊಯಮ್. ಕೊನೆಯ ಪ್ರಶ್ನೆ ಲೆಟರ್ ರೈಟಿಂಗ್. ನೋಡಿ, ಎಲ್ಲ ಒಂದು ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ಇಲ್ಲಿ ನೀಡಲಾಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರದ ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಆ PDF ಲಿಂಕನ್ನು ಅಥವಾ ಆ ಲಿಂಕನ್ನು ಓಪನ್ ಮಾಡಿದಾಗ ನಿಮಗೆ ವರ್ಡ್ ಫೈಲ್ ಆ್ಯಂಡ್ PDF ಫೈಲ್ ಎರಡೂ ಸಿಗುತ್ತೆ. ನೀವು ಅದನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಲರ್ನ್ ಈಸಿಲಿ ಚಾನೆಲ್ನಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಲ್ಲಿ ನಿಮಗೆ PDF ಸಮೇತ ಓದ್ಕೊಳ್ಳೋದಕ್ಕೆ ಮತ್ತು PDFಗಳನ್ನು ಲಿಂಕ್ ಮಾಡಿ ನಿಮಗೆ ನೀಡಲಾಗಿರುತ್ತೆ. ತಪ್ಪದೇ ಎಲ್ಲ ವಿಡಿಯೋಗಳು ಮತ್ತು ಈ PDFಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ವಿಡಿಯೋಗಳನ್ನು ನೋಡಿ. ಹಾಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.